ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಿರೋದು. ಜಾರಕಿಹೊಳಿ ಕುಟುಂಬವನ್ನ ಬಿಗಿ ಮುಷ್ಟಿಯಲ್ಲಿ ಕಟ್ಟಿ ಹಾಕಲು ಕಾಯ್ತಿದ್ದಾರ ಲಕ್ಷ್ಮಣ ಸವದಿ, ರಮೇಶ್ ಕತ್ತಿ ಇದರಲ್ಲಿ ಮುಖ್ಯವಾಗಿ ಪಾತ್ರ ವಹಿಸ್ತಾರೆ. ಯಾಕಂದ್ರೆ ರಮೇಶ್ ಕತ್ತಿ ಗುಡುಗ್ತಾ ಇರೋದನ್ನ ನೋಡಿದ್ರೆ, ಲೆಕ್ಕಾಚಾರಗಳನ್ನ ನೋಡಿದ್ರೆ, ರಮೇಶ್ ಕತ್ತಿ ಮಾತುಗಳನ್ನ ಕೇಳಿದ್ರೆ ಜಾರಕಿಹೊಳಿ ಕುಟುಂಬವನ್ನ ನೇರವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕೆ ಗೊತ್ತಾ? ಈ ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಗೆ ಮಾತಾಡ್ತಾರೆ ರಮೇಶ್ ಕತ್ತಿ ಅಂದ್ರೆ, ಕರ್ನಾಟಕದ ಪಪ್ಪು ಅಂತಾರೆ. ಅದಾದ್ಮೇಲೆ ಗಂಡಸಾಗಿದ್ರೆ ಮುಂದೆ ಬಂದು ಮಾತಾಡ್ಲಿ ಅಂತ ಹೇಳ್ತಾರೆ. ನೋಡಿ, ಜಾರಕಿಹೊಳಿ ಕುಟುಂಬಕ್ಕೆ ಇವೆಲ್ಲ ಏನು ಹೊಸದಲ್ಲ. ಯಾಕಂದ್ರೆ ಮುಂಚೆಯಿಂದಾನು ಇಂಥವೆಲ್ಲ ಪೇಸ್ ಮಾಡ್ಕೊಂಡ್ ಬಂದವರು. ಹಾಗಾಗಿ ಈಗಲೂ ಕೂಡ ಇದನ್ನ ಪೇಸ್ ಮಾಡ್ಲಿಕ್ಕೆ ಜಾರಕಿಹೊಳಿ ಕುಟುಂಬದವರು ಮುಂದಾಗ್ತಿದ್ದಾರೆ. ಆದ್ರೆ ಜಾರಕಿಹೊಳಿ ಕುಟುಂಬವನ್ನೇ ಕಟ್ಟಿ ಹಾಕಲು ರಮೇಶ್ ಕತ್ತಿ ಒಂದು ದೊಡ್ಡ ಪ್ಲಾನಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಅದನ್ನ ಮಾತನಾಡುವಾಗ ಲಕ್ಷ್ಮಣ್ ಸವದಿ ಅವರ ಹೆಸರನ್ನು ಕೂಡ ತಗೊಂಡಿದ್ದಾರೆ. ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿ ಅವರು ನನ್ನ ಆತ್ಮೀಯ ಗೆಳೆಯ ಅಂತೇಳಿ ಒಂದು ಮಾತನ್ನ ಹೇಳಿದ್ದಾರೆ. ಇರಲಿ, ಪರವಾಗಿಲ್ಲ. ಸೊ ಈ ಸತೀಶ್ ಜಾರಕಿಹೊಳಿ ಕುಟುಂಬವನ್ನ ಕಟ್ಟಿ ಹಾಕಲು ಯಾವ್ಯಾವ ರೀತಿ ಪ್ಲಾನಿಂಗ್ ಅನ್ನ ರಮೇಶ್ ಕತ್ತಿ ಲಕ್ಷ್ಮಣ ಸವದಿ ಮಾಡ್ಕೋಬಹುದು, ಯಾವ್ಯಾವ ರೀತಿ ಪ್ಲಾನಿಂಗ್ ಅನ್ನ ನಡೆಸ್ಕೊಂಡಿದ್ದಾರೆ. ಸೊ ನಿಮಗೆ ಗೊತ್ತಿರೋ ಹಾಗೆ ಕೆಲವು ಮತಕ್ಷೇತ್ರಗಳು ಈಗ ನಾಯಕನಿಲ್ಲದ ಮತಕ್ಷೇತ್ರಗಳಾಗ್ತವೆ 2028ರಲ್ಲಿ. ನನ್ನ ಮತಕ್ಷೇತ್ರಗಳನ್ನು ಹೇಳಲಿಕ್ಕೆ ಹೋಗುದಿಲ್ಲ. ಸೊ ನಾಯಕನಿಲ್ಲದ ಮತಕ್ಷೇತ್ರಗಳು ಅಂದ್ರೆ ಅಲ್ಲಿ ನಾಯಕರು ಇರೋದೇ ಇಲ್ಲ. ಅರ್ಥ ಆಯ್ತಾ? ಸೊ ಅಂತವು 3 ಕ್ಷೇತ್ರಗಳು ಇವೆ. ಆ ಕ್ಷೇತ್ರಗಳನ್ನ ಜಾರಕಿಹೊಳಿ ಕುಟುಂಬದವರು ತಮ್ಮ ಕೈವಶ ಮಾಡಿಕೊಳ್ಳಿಕ್ಕೆ ಒಂದು ಪ್ರಯತ್ನ ಲೆಕ್ಕಾಚಾರದಲ್ಲಿದ್ದಾರೆ. ಈಗ ಆ ಒಂದು ಮತಕ್ಷೇತ್ರಗಳನ್ನ ನಾವು ಪಡಿಬೇಕು ಅಂತ ರಮೇಶ್ ಕತ್ತಿ ಲಕ್ಷ್ಮಣ ಸವದಿ ಲೆಕ್ಕಾಚಾರ. ಈ ಲೆಕ್ಕಾಚಾರದಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಇದೆಲ್ಲವೂ ಕೂಡ ನೋಡ್ತಾ ಹೋಗೋಣ. ನೋಡಿ, ಬೆಳಗಾವಿಯ ರಾಜಕಾರಣ ಅಂದಾಗ ಈಗಲೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಕೈ ಹಿಡಿತದಲ್ಲೇ ಇದೆ. ಬೆಳಗಾವಿ ಅಂತ ಕೇಳಿದಾಗ ಸತೀಶ್ ಜಾರಕಿಹೊಳಿನೇ ಕಿಂಗ್ ಪಿನ್, ರಮೇಶ್ ಜಾರಕಿಹೊಳಿನೇ ಕಿಂಗ್ ಪಿನ್, ಜಾರಕಿಹೊಳಿ ಕುಟುಂಬನೇ ಕಿಂಗ್ ಪಿನ್. ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬ ಅಂದಾಗ ಗಡಗಡ ಗಡಗಡ ನಡೆದ್ಬಿಡ್ತಾರೆ. ಅರ್ಥ ಆಯ್ತಾ? ಸೊ ಅಷ್ಟು ಭಯದ ವಾತಾವರಣ ಬೆಳಗಾವಿಯಲ್ಲಿದೆ. ಯಾಕಂದ್ರೆ ಜಾರಕಿಹೊಳಿ ಕುಟುಂಬ ಅಂದ್ರೆ ಆ ಒಂದು ಲೆಕ್ಕಾಚಾರವನ್ನ ಉಂಟು ಮಾಡ್ಕೊಂಡಿದೆ. ಅಂದ್ರೆ ಆ ಒಂದು ಭಯದ ವಾತಾವರಣ ಲೆಕ್ಕಾಚಾರ ಹುಟ್ಟುಕೊಂಡಿದೆ. ನೀವು ಮೊನ್ನೆ ನಡೆದಂತ ಎಲೆಕ್ಷನ್ಸ್ಗಳಲ್ಲೂ ನೋಡಿರ್ಬೋದು, ಕೈಯಲ್ಲಿ ಆಯುಧಗಳನ್ನ ಹಿಡ್ಕೊಂಡು ಓಡಾಡದಂಥವ್ರು. ಇದನ್ನೆಲ್ಲ ನೋಡಿದಾಗ ಒಂಥರ ಭಯ ಹುಟ್ಟತಕ್ಕಂಥದ್ದು ಸಹಜ. ಯಾರೂ ಕೂಡ ಜಾರಕಿಹೊಳಿ ಕುಟುಂಬವನ್ನ ಎದುರು ಹಾಕೊಳ್ಳೋದಿಲ್ಲ. ಆದ್ರೆ ರಮೇಶ್ ಕತ್ತಿ ಮೀಸೆ ತಿರುತ ಎತ್ತಿಗೆ ಹೋರಿಗೆ ಕೋಡಿರದೆ ಗುದ್ದಕ್ಕೆ, ನನಗೆ ಮೀಸೆ ಇರದೆ ಮೀಸೆ ತಿರುಗಕ್ಕೆ ಅಂತ ಹೇಳಿ ಡೈಲಾಗ್ಗಳನ್ನ ಹೊಡೆದಂಥವ್ರು. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಅದು. ಸೊ ಆಮೇಲೆ ಲಕ್ಷ್ಮಣ್ ಸವದಿ ಜಾಸ್ತಿ ಜಾರಕಿಹೊಳಿ ಕುಟುಂಬದ ವಿರುದ್ಧ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಸಮಾಧಾನವಾಗಿ ಮಾತಾಡ್ಕೊಂಡು ಅಲ್ಲಿಂದ ಮುಗಿಸ್ತಾರೆ. ಕಾರಣಗಳಿದೆ ಅದಕ್ಕೂ ಕೂಡ. ಜಾರಕಿಹೊಳಿ ಕುಟುಂಬವನ್ನ ನೇರವಾಗಿ ಯಾರು ಕೂಡ ಎದುರು ಹಾಕೊಳ್ಳಿಕ್ಕೆ ಪ್ರಯತ್ನ ಪಡೋದಿಲ್ಲ. ಆದ್ರೆ ರಮೇಶ್ ಕತ್ತಿ ಒಂದಿಷ್ಟು ಮಾತುಗಳನ್ನ ಮಾತಾಡಿದ್ದಾರೆ. ಅದನ್ನೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರಣೆ. ಗಂಡಸಾಗಿದ್ರೆ ಜಾರಕಿಹೊಳಿ ಮುಂದೆ ಬಂದು ಮಾತಾಡ್ಲಿ, ಭಾರತದಲ್ಲೊಂದು ರಾಹುಲ್ ಗಾಂಧಿ ಪಪ್ಪು ಆದ್ರೆ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಪಪ್ಪು. ಸೊ ಈ ರೀತಿ ಮಾತುಗಳನ್ನ ರಮೇಶ್ ಕತ್ತಿ ಮಾತನಾಡಿದ್ದಾರೆ. ಆದ್ರೆ ಈಗ ಇದರ ವಿರುದ್ಧ ಸಿಡಿದೆದ್ದಿದ್ದು ಜಾರಕಿಹೊಳಿ ಕುಟುಂಬದ ಮಕ್ಕಳು. ಅಂದ್ರೆ ರಾಹುಲ್ ಜಾರಕಿಹೊಳಿ, ಇನ್ನಿತರ ಬೇರೆ ಬೇರೆ ಪ್ರಿಯಾಂಕಾ ಜಾರಕಿಹೊಳಿ. ಇಲ್ಲೆಲ್ಲ ನೋಡಿದಾಗ ನಿಮಗೆ ಗೊತ್ತಾಗ್ಲೇಬೇಕಾದಂತ ಸನ್ನಿವೇಶ ಏನಂತಂದ್ರೆ, ಒಟ್ನಲ್ಲಿ ಜಾರಕಿಹೊಳಿ ಕುಟುಂಬ ಬೆಳಗಾವಿಯನ್ನ ತನ್ನ ಕೈ ಹಿಡಿತದಲ್ಲಿ ಇನ್ನೂ ಬಲಿಷ್ಠವಾಗಿ ತಗೊಳ್ಬೇಕು ಅನ್ನುವಂಥದ್ದು. ಬೆಳಗಾವಿಯನ್ನ ನಾನು ತಗೊಳ್ಬೇಕು ನನ್ನ ಕೈಯಲ್ಲಿ ಅಂತ ಹೇಳಿ ಜಾರಕಿಹೊಳಿ ಕುಟುಂಬ ಬೆಳಗಾವಿಯನ್ನ ಸತೀಶ್ ಜಾರಕಿಹೊಳಿ ಕೈಗೆ ಹೋಗ್ಲಿಕ್ಕೆ ಬಿಡಬಾರದು, ನಾವು ಇದ್ದೀವಿ ಅಂತ ತೋರಿಸಬೇಕು ಅಂತ ರಮೇಶ್ ಕತ್ತಿ ಲಕ್ಷ್ಮಣ ಸವದಿ ಪ್ಲಾನಿಂಗ್. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ತದೆ ನೋಡ್ತಾ ಹೋಗೋಣ. ನಾನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸತೀಶ್ ಜಾರಕಿಹೊಳಿ ಈಗ ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿಯ ಪೀಠಾಧೀಶ ಅಥವಾ ಆ ಸ್ಥಾನದಲ್ಲಿ ಕುತ್ಕೊಳ್ಳಿಕ್ಕೆ ಅರ್ಹತೆಯ ನಾಯಕ ಸತೀಶ್ ಜಾರಕಿಹೊಳಿ. ಮತ್ತು ಬೆಂಬಲಿಗರಿಂದ ಪ್ರತ್ಯೇಕ ಉತ್ತರಗಳು ಸಿಗ್ತಾ ಇದೆ, ಸತೀಶ್ ಜಾರಕಿಹೊಳಿ ಸಿಎಂ ಆಗಬೇಕು ಅಂತ.
ಅಂತ ಸಿಎಂ ಆಗುವಂತಹ ಕನಸು ಇಟ್ಟುಕೊಂಡಂತ ಜಾರಕಿಹೊಳಿ ಕುಟುಂಬಕ್ಕೆ ಅವನು ಗಂಡಸೇ ಅಲ್ಲ, ನಾನು ಗಂಡಸಾಗಿದ್ರೆ ಮುಂದೆ ಬಂದು ಮಾತಾಡ್ಲಿ, ನನಗೆ ಕೋಡಿರೋದೇ ಗುಮ್ಮಕ್ಕೆ, ಎತ್ತಿ ಕೋಡಿರೋದೇ ಗುಮ್ಮಕ್ಕೆ, ನನಗೆ ಮೀಸೆ ಇರೋದೇ ತಿರುವಕ್ಕೆ ಅಂತ ಈ ರಮೇಶ್ ಕತ್ತಿ ಪ್ಲಾನಿಂಗ್ ಈ ಡೈಲಾಗ್ಸ್ಗಳನ್ನ ಹೊಡಿತಾ ಇರ್ತಾರೆ. ಸೊ ಆದ್ರೆ ಲಕ್ಷ್ಮಣ ಸವದಿ ಜಾಸ್ತಿ ಜಾರಕಿಹೊಳಿ ಕುಟುಂಬದ ಬಗ್ಗೆ ಮಾತಾಡಲ್ಲ. ಅದಕ್ಕೂ ಕಾರಣಗಳಿದೆ. ಈಗ ಹೇಗಾದ್ರೂ ಮಾಡಿ ರಮೇಶ್ ಕತ್ತಿ ಈ ಜಾರಕಿಹೊಳಿ ಕುಟುಂಬವನ್ನ ಕಟ್ಟಿ ಹಾಕಬೇಕು, ಲಕ್ಷ್ಮಣ ಸವದಿ ಅವರ ಸಾಥ್ ತಗೊಂಡು ಮತ್ತೆ ಇನ್ನಿತರ ಕೆಲವು ರಾಜಕಾರಣಿಗಳ ಸಾಥ್ ತಗೊಂಡು ಅಂತ ಪ್ಲಾನಿಂಗ್ ನಡೆಸಿದ್ದಾರೆ. ಇನ್ನೊಂದೆಡೆ ಅದೇ ಜಾರಕಿಹೊಳಿಯ ಹಿರಿಯ ಮಗ, ನಿಮಗೆ ಗೊತ್ತಿದೆ, ಹಿರಿಯ ಮಗ ರಮೇಶ್ ಜಾರಕಿಹೊಳಿ ಏನು ಮಾಡ್ಲಿಕ್ಕೂ ಸಿದ್ಧ, ಏನು ಮಾತಾಡ್ಲಿಕ್ಕೂ ಸಿದ್ಧ, ಏನು ಮಾಡ್ಲಿಕ್ಕೂ ಸಿದ್ಧ, ಎಲ್ಲಿ ಬೇಕಾದ್ರೂ ಏನು ಮಾಡ್ಲಿಕ್ಕೂ ಸಿದ್ಧ. ನೋಡಿ ಇವರೇನು ಹೇಳ್ತಾರೆ ರಮೇಶ್ ಜಾರಕಿಹೊಳಿ ಅಂದ್ರೆ, ಸತೀಶ್ ಜಾರಕಿಹೊಳಿ ಸಿಎಂ ಆಗ್ತಾರೆ ಅಂದ್ರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರೆ ಸಾಕು ಸತೀಶ್ ಜಾರಕಿಹೊಳಿ ಸಿಎಂ ಅಂತ, ನಾನು ಏನು ಬೇಕಾದ್ರೂ ಮಾಡ್ತೀನಿ, ಸಿಎಂ ಸ್ಥಾನದಲ್ಲಿ ಕೂರಿಸ್ತೀನಿ. ಹೆಂಗ ಅವ್ರ ಕಾನ್ಫಿಡೆನ್ಸ್ ಇದೆ ರಮೇಶ್ ಜಾರಕಿಹೊಳಿ ಕಾನ್ಫಿಡೆನ್ಸ್ ಅಂದ್ರೆ, ಕಾಂಗ್ರೆಸ್ ಶಾಸಕರ ಎಲ್ಲರೂ ರಾಜೀನಾಮೆ ನೀಡಿದ್ರು, ಅವ್ರನ್ನ ನಾನು ಬಿಜೆಪಿ ಅಂತ ಶಾಸಕರನ್ನ ಒಯ್ದು ಅವ್ರನ್ನ ಮುಖ್ಯಮಂತ್ರಿ ಮಾಡ್ತೀನಿ, ನನ್ನ ತಮ್ಮನ್ನ. ಆ ಕಾನ್ಫಿಡೆನ್ಸ್ ಅಲ್ಲಿರೋರು ರಮೇಶ್ ಜಾರಕಿಹೊಳಿ. ಹಾಗಾದ್ರೆ ಈ ರಮೇಶ್ ಕತ್ತಿಗೂ ರಮೇಶ್ ಜಾರಕಿಹೊಳಿಗೂ ಒಂದು ಕಂಪೇರ್ ಆಗತ್ತಾ? ಕಂಪೇರ್ ಮಾಡ್ಲಿಕ್ಕೆ ನಾವ್ಯಾರು? ಸೊ ಅದು ಕೂಡ ಇಲ್ಲಿ ಪ್ಲಸ್ ಪಾಯಿಂಟ್ ಆಗುತ್ತೆ. ಅದನ್ನ ಜನ ಕಂಪೇರ್ ಮಾಡೇ ಮಾಡ್ತಾರೆ. ಆ ಜನ ಕಂಪೇರ್ ಪ್ರಕಾರ ರಮೇಶ್ ಜಾರಕಿಹೊಳಿ ಮುಂದೆ ರಮೇಶ್ ಕತ್ತಿ ಏನೂ ಅಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿಗೆ ಎಂತ ಪವರ್ ಇದೆ ಅಂದ್ರೆ, 30 ಶಾಸಕರನ್ನ ಆ ಪಕ್ಷದಿಂದ ಈ ಪಕ್ಷಕ್ಕೆ, ಈ ಪಕ್ಷದಿಂದ ಆ ಪಕ್ಷಕ್ಕೆ ಒಯ್ಯುವಂತ ಶಕ್ತಿಯನ್ನ ಹೊಂದಿದಂಥವ್ರು, ಅಂತಹ ನಾಯಕ. ಇನ್ನು ಆ ರಮೇಶ್ ಜಾರಕಿಹೊಳಿ ಪ್ಲಾನಿಂಗ್ ಏನಂದ್ರೆ, ಲಕ್ಷ್ಮಣ ಸವದಿಯನ್ನ ಅಥಣಿಯಲ್ಲಿ 2028 ಚುನಾವಣೆಯಲ್ಲಿ ಸೋಲಿಸೋದು, ಮತ್ತೆ ಅಕ್ಕಪಕ್ಕ ಇರ್ತಕ್ಕಂಥ ಕ್ಷೇತ್ರಗಳ ಮೇಲೆ ಕಣ್ಣು ಹಾಕೋದು, ಅಲ್ಲಿಯೂ ಕೂಡ ಆ ಕ್ಷೇತ್ರಗಳನ್ನ ವಶಪಡಿಸಿಕೊಳ್ಳೋದು. ಇದು ರಮೇಶ್ ಜಾರಕಿಹೊಳಿಯ ತಲೆ. ಇನ್ನು ಈ ಕಡೆ ಲಕ್ಷ್ಮಣ ಸವದಿ, ನಾನೊಂದು ಕ್ಷೇತ್ರದಲ್ಲಿ, ನನ್ನ ಮಗ ಒಂದು ಕ್ಷೇತ್ರದಲ್ಲಿ ಅಧಿಕಾರದಲ್ಲಿರಬೇಕು ಅನ್ನೋದು ಲಕ್ಷ್ಮಣ ಸವದಿ ಆಲೋಚನೆ. ಇನ್ನೊಂದೆಡೆ ರಮೇಶ್ ಕತ್ತಿ, ನಾನು ಬರಬೇಕು, ಮತ್ತೆ ಬಿಜೆಪಿಗೆ ಬಂದು ಮತ್ತೆ ನನ್ನ ಮೊದಲಿನ ಒಂದು ಗತ್ತನ್ನ ತೋರಿಸ್ಬೇಕು. ಯಾಕಂದ್ರೆ ಉಮೇಶ್ ಕತ್ತಿ ನಿಮಗೆ ಗೊತ್ತಿದೆ ಆಯ್ತಾ. ಸೊ ಅವರಿದ್ದಂಥ ಸಂದರ್ಭದಲ್ಲಿ ಬಹಳ ಕತ್ತಿ ಕುಟುಂಬ ಅಂದ್ರೆ ಬಹಳ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಅವರು ಯಾವಾಗ ಇಳಿದಾಗ್ತಾರೋ ಆ ಟೈಮ್ನಲ್ಲಿ ಕತ್ತಿ ಕುಟುಂಬಕ್ಕೆ ಒಂದು ತನ್ನ ಕಳೆಯನ್ನು ಕಳ್ಕೊಡ್ತು. ಆದ್ರೆ ಮತ್ತೆ ಈಗ ರಮೇಶ್ ಕತ್ತಿ ಮತ್ತೆ ಶುರು ಮಾಡ್ಕೊಂಡಿದ್ದಾರೆ. ಸೊ ಇವರಿಬ್ಬರೂ ಸೇರಿ, ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಸೇರಿ ಜಾರಕಿಹೊಳಿ ಕುಟುಂಬನ ಅಲ್ಲಾಡಿಸಬಹುದಾ ಅನ್ನುವ ಪ್ರಶ್ನೆ ಕೆಲವರಲ್ಲಿ ಹುಟ್ಟುಕೊಳ್ತಾ ಇದೆ. ನೋಡಿ, ಕೇವಲ ಮಾಧ್ಯಮಗಳ ಮುಂದೆ ಕುತ್ಕೊಂಡು ಕೋಡಿರದೆ ಎತ್ತಿ ಕೋಡಿರದೆ ಗುಮ್ಮಕ್ಕೆ, ಮೀಸೆ ಇರದೆ ತಿರುವಕ್ಕೆ, ಅಂಗಿ ಇರೋದೇ ಹಾಕೊಳ್ಳಕ್ಕೆ ಅಂತ ಹೇಳಿದ್ರೆ ಆಗ್ಬಿಡುತ್ತಾ? ಸೊ ಅದರ ತಕ್ಕಂತೆ ಕಾರ್ಯಗಳನ್ನು ಕೂಡ ಮಾಡಬೇಕಾಗತ್ತಲ್ವಾ? ಆ ಕಾರ್ಯಗಳನ್ನ ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಮಾಡಿದಾಗ ಜಾರಕಿಹೊಳಿ ಕುಟುಂಬವನ್ನ ಅಲ್ಲಾಡ್ಸೋಕ್ಕಾಗುತ್ತಾ? ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಹುಟ್ಕೊಳ್ತಾ ಇದೆ. ಯಾಕಂತಂದ್ರೆ ಜಾರಕಿಹೊಳಿ ಕುಟುಂಬವನ್ನ ಅಲ್ಲಾಡಿಸ್ತೀನಿ ಅಂದವರು ತುಂಬಾ ಜನ, ತುಂಬಾ ಜನ ರೀ, ಜಾರಕಿಹೊಳಿ ಕುಟುಂಬನ ಅಲ್ಲಾಡಿಸ್ತೀನಿ ಅಂತ ಬಂದವರು. ಆದ್ರೆ ಇನ್ನು ಯಾರ ಕೈಗೂ ಆಗಿಲ್ಲ. ಯಾಕಂದ್ರೆ ಆ ಕುಟುಂಬ ನಿನ್ನೆ ಮೊನ್ನೆ ಒಂದು ಲೆಕ್ಕಾಚಾರ ಮಾಡ್ಕೊಂಡು ರಾಜಕೀಯಕ್ಕೆ ಬಂದಂಥದ್ದಲ್ಲ. ಅವರು ಸುಮಾರು ವರ್ಷಗಳ ಹಿಂದೆ ರಾಜಕೀಯಕ್ಕೆ ಬಂದಂತ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಹೇಗಿದಾರೋ ಹಾಗೆ ಇದ್ರು. ಅದೇ ಗುಂಡಿಗೆ ಅದೇ ಧೈರ್ಯ. ಸತೀಶ್ ಜಾರಕಿಹೊಳಿ ಎಷ್ಟೇ ಶ್ರೀಮಂತನಿದ್ರು ಕೂಡ ಕಾಲಲ್ಲಿ 100 ರೂಪಾಯಿ ಚಪ್ಪಲಿ ಕೊಡ್ತಾರೆ, ಗೊತ್ತಿರಲಿ. ಕಾರಣ ಸಿಂಪ್ಲಿಸಿಟಿ ಅಂತ ಕರೀತಾರೆ. ಈ ಸಿಂಪ್ಲಿಸಿಟಿನ ಜನ ಪ್ರೀತಿಸ್ತಾರೆ. ಕಾಗವಾಡ ಮತ್ತು ಚಿಕ್ಕೋಡಿ, ಬೆಳಗಾವಿ,
ಗೋಕಾಕ್, ಸೊ ಇನ್ನೂ ಭಾಗಗಳಲ್ಲಿ ಇವರನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೀತಿಸ್ತಾರೆ. ಯಾಕೆ ಹೇಳಿ? ಸಿಂಪಲ್ ಮನುಷ್ಯ ಅಂತ. ಆದ್ರೆ ಯಾರೂ ಸಹ ನರೇಂದ್ರ ಮೋದಿಜಿ ಅವರನ್ನ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಹೊಗಳಿದವರು ಇರಲಿಲ್ಲ. ಆದ್ರೆ ಸತೀಶ್ ಜಾರಕಿಹೊಳಿ ಒಂದು ಮಾತನ್ನ ಹೇಳ್ತಾರೆ, ಈ ಬಾರಿ ರಾಹುಲ್ ಗಾಂಧಿ ಪ್ರಧಾನಿ ಆಗ್ತಾರಾ ಇಲ್ಲ ನರೇಂದ್ರ ಮೋದಿಜಿ ಅವರು ಪ್ರಧಾನಿ ಆಗ್ತಾರಾ ಅಂತ ಅವರಿಗೆ ಮಾಧ್ಯಮದವರು, ಮಾಸ್ಟರ್ ಮೀಡಿಯಾಗಳು ಅವ್ರ ಮುಂದೆ ಮೈಕ್ ಇಟ್ಟು ಪ್ರಶ್ನೆ ಕೇಳಿದಾಗ ಈ ಬಾರಿನೂ ನರೇಂದ್ರ ಮೋದಿಜಿ ಅವರೇ ಆಗ್ತಾರೆ ಅಂತ ಹೇಳಿದಂತ ಕಾಂಗ್ರೆಸ್ ನಾಯಕ. ಯಾಕಂದ್ರೆ ಗೊತ್ತಿತ್ತು ರಾಹುಲ್ ಗಾಂಧಿ ಆಗೋದಿಲ್ಲ ಅಂತ. ಸೊ ಹಾಗಾಗಿ ನರೇಂದ್ರ ಮೋದಿ ಅವರ ಹೆಸರನ್ನ ಹೇಳಿದ್ರು. ಇದನ್ನ ಯಾಕೆ ಹೇಳಿದೆ ಅಂದ್ರೆ, ಸೊ ಇದರಿಂದ ಪ್ರಸಿದ್ಧಿ ಆದಂತವ್ರು ಅಂತ. ಸೊ ಇರ್ಲಿ, ಈ ಜಾರಕಿಹೊಳಿ ಕುಟುಂಬವನ್ನ ಕಟ್ಟಿ ಹಾಕ್ತೀನಿ ಅಂತಕ್ಕಂತಹ ಏನು ಫೀಲ್ಡಿಗಿಳಿದಿದ್ದಾರೆ, ರಮೇಶ್ ಜಾರಕಿಹೊಳಿ ಕುಟುಂಬವನ್ನೇ ಕಟ್ಟಿ ಹಾಕಬೇಕು ಅಂತ ಲಕ್ಷ್ಮಣ್ ಸವದಿ ಮತ್ತು ರಮೇಶ್ ಕತ್ತಿ, ಇದರಲ್ಲಿ ರಮೇಶ್ ಕತ್ತಿನೇ ಮುಖ್ಯ. ರಮೇಶ್ ಕತ್ತಿಗೆ ಸುಮ್ಮನೆ ಸಾಥ್ ಕೊಡ್ಲಿಕ್ಕೆ ಇರಬಹುದು ಲಕ್ಷ್ಮಣ್ ಸವದಿ, ಆದ್ರೆ ಇದಕ್ಕೆ ರಮೇಶ್ ಕತ್ತಿ ಮುಖ್ಯ. ರಮೇಶ್ ಕತ್ತಿ ಜಾರಕಿಹೊಳಿ ಕುಟುಂಬವನ್ನ ಕಟ್ಟಿ ಹಾಕ್ತೀನಿ ಅಂತ ಹೊರಟಿದ್ದಾರೆ. ಕಟ್ಟಿ ಹಾಕಬಹುದಾ? ಕ್ವಶನ್ಸ್ ಇದ್ದಾಗ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡೋದ್ರ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.